ಇವತ್ತು ಎಟ್ ದ ಫಸ್ಟ್ ಟೈಮ್ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡಿದೆವು. ನಮಸ್ಕಾರ ಎಲ್ಲರಿಗೂ. ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೇವೆ. ವಿಷಯ ಅಂತ ಹೇಳಿದ್ರೆ, ನಮ್ಮ ಕಾಲೇಜಿಂದ ಇಂಟರ್ನ್ಶಿಪ್ಗೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದೇವೆ. ಬೆಟ್ಟದ ಮೇಲೆ ಮಟ್ಟ ಸರಿ ಇಲ್ಲ, ಕಟ್ಟಿದ ಮೂಲ ಗಟ್ಟಿಯಾಗಿಲ್ಲ, ಹತ್ತುವ ಮೆಟ್ಟಿಲು ಮೆಟ್ಟಿದಾಗ ಇಲ್ಲಿ ಕಟ್ಟಿದ ಮೇಸ್ತ್ರಿ ಕಾಣೆಯಾದಲ್ಲ. ಹಾಗೆ ಈ ವೀಕೆಂಡ್ ಅಲ್ಲಿ ನಾವು ಇಲ್ಲೇ ಹತ್ತಿರ ಇರುವ ಕೆಲವು ಪ್ಲೇಸಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಮತ್ತು ಚಾನಲಿಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಟ್ ಫಸ್ಟ್ ನಾವು ಮೆಜೆಸ್ಟಿಕ್ಗೆ ಹೋದೆವು. ನಮ್ಮ ಫ್ರೆಂಡ್ ಒಬ್ಬರು ಮಂಗಳೂರಿಗೆ ಹೋಗುವವರಿದ್ದರು. ಹಾಗೆ ಅವರನ್ನು ಕಳಿಸಿ ನೆಕ್ಸ್ಟ್ ಅಲ್ಲಿಂದ ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ಗೆ ಹೋದೆವು. ಅಲ್ಲಿಂದ ನಾವು ಮಹಾಲಕ್ಷ್ಮಿ ಲೇಔಟ್ ಕಡೆಗೆ ಟ್ರಾವೆಲ್ ಮಾಡಿದೆವು. ಮೆಟ್ರೋದಲ್ಲಿ ಇದೇ ನಮ್ಮ ಮೊದಲ ಪಯಣ ಆಗಿತ್ತು. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಎಡಕ್ಕೆ ತೆರೆಯಲಿದೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಅಲ್ಲಿಂದ ನಮ್ಮ ಪಯಣ ಇಸ್ಕಾನ್ ಟೆಂಪಲ್ ಕಡೆಗೆ ಸಾಗಿತು. ಅಲ್ಲಿನ 108 ಮೆಟ್ಟಲುಗಳನ್ನು ಕೃಷ್ಣನಾಮ ಸ್ಮರಣೆಯೊಂದಿಗೆ ಏರಿ ದೇವರ ದರ್ಶನ ಪಡೆದೆವು. ಹಾಗೆಯೇ ಅಲ್ಲಿಯೇ ಪ್ರಸಾದ ಭೋಜನ ಕೂಡ ಸ್ವೀಕರಿಸಿದೆವು. ಅದಾಗಿ ಅಲ್ಲಿನ ಟ್ರಾಫಿಕ್ ಮಧ್ಯೆ ನಡೆಯುತ್ತಾ ಅಲ್ಲೇ ಸಮೀಪದಲ್ಲಿರುವ ಬೆಂಗಳೂರಿನ ಟಾಪ್ 3rd ಮಾಲ್ ಆದ ಒರಿಯನ್ ಮಾಲ್ಗೆ ವಿಸಿಟ್ ಕೊಟ್ಟೆವು. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. ಮಾಲ್ ಎಲ್ಲ ಸುತ್ತಿದ ನಂತರ ಅಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ದ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗಿ ಬಿಸಿ ಬಿಸಿ ಬೆಣ್ಣೆ ದೋಸೆ ತಿಂದು ಅಲ್ಲಿಂದ ನಮ್ಮ ಪಯಣ ನಂದಿನಿ ಲೇಔಟ್ನಲ್ಲಿರುವ ಕಂಠೀರವ ಸ್ಟುಡಿಯೋ ಕಡೆಗೆ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕವಿದೆ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ನೋಡಲೆಂದು ತುಂಬ ಅಭಿಮಾನಿಗಳು ಬರುತ್ತಾರೆ. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಹಾಗೆ ಅಲ್ಲೇ ಪಕ್ಕದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸ್ಮಾರಕ ಕೂಡ ಇದೆ. ಇದೆಲ್ಲವನ್ನು ನೋಡಿ ಸೀದಾ ನಮ್ಮ PG ಕಡೆಗೆ ಬಂದೆವು. ಸೊ ಇದಾಗಿತ್ತು ಇವತ್ತಿನ ಮಿನಿ ಟ್ರಿಪ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇವೆ ಮುಂದಿನ ವಿಡಿಯೋದಲ್ಲಿ.